ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಚೆನ್ನಾಗಿ ಸ್ಯಾರಿ ಉಟ್ಕೊಂಡಿಲ್ಲಪ್ಪ, ರೆಡಿ ಆಗಿದ್ದೀನಂತೆ. ನೀವು ನೋಡೋಣ ಬನ್ನಿ, ಊರ ಹಬ್ಬಕ್ಕೆ ಹೋಗೋಣ. ನಾನಿವತ್ತು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಊರಂದರೆ ನಮ್ಮ ಯಜಮಾನ್ರವರು ಅಮ್ಮ ಅವ್ರ ತಂಗಿ ಮನೆಗೆ ಊರ ಹಬ್ಬ ಇದೆ. ಇದು ಬಂದು ಎಲ್ಲಪ್ಪ ಇರೋದು ಈ ಊರು ಅಂದರೆ ಚೌಡದೇನಹಳ್ಳಿ, ನರಸಾಪುರ, ಹೇಮಗಲ್ ನರಸಾಪುರ ಹತ್ರ ಇರುವಂಥ ಚೌಡದೇನಹಳ್ಳಿ. ಇದು 37 ವರ್ಷ ಆದಮೇಲೆ ಈ ಊರ ಹಬ್ಬ ನಡೀತಾ ಇದೆ. ಹಂಗಾಗಿ ಊರ ಹಬ್ಬಕ್ಕೆ ಚಪ್ಪಲಿ ಯಾರು ಊರೊಳಗೆ ಹಾಕ್ಕೊಂಡು ಹೋಗಂಗಿಲ್ಲ. ನಮಗೂ ಗೊತ್ತಿಲ್ಲ, ಹಾಕೋ ಬಂದುಬಿಟ್ಟಿದ್ದೀರಿ. ಹಂಗಾಗಿ ಇವಾಗ ಒಂದು ಕವರಲ್ಲಿ ಚಪ್ಪಲಿಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಿ. ನೋಡ್ಬೋದು ನೀವು, ಯಾರು ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗಿಲ್ಲ ಅಂತ. ಅವ್ರವ್ರ ಭಕ್ತಿ ಅಂತಾರೆ, ಆದರೆ ಕೆಲವರು ರೂಲ್ಸ್ ಮಾಡಿದ್ದಾರೆ ಹಾಕ್ಕೊಂಡು ಹೋಗ್ಬಾರ್ದು ಅಂತ. ಒಂದು ಪುಟಾಣಿ ಹುಡುಗ ಮಾತ್ರ ಹಾಕ್ಕೊಂಡು ಹೋದ, ಇನ್ಯಾರು ಆ ಚಪ್ಪಲಿ ಹಾಕ್ಕೊಂಡು ನಡೆದಿಲ್ಲ. ನೋಡಿ, ನಾನು ಯೋಚನೆ ಮಾಡ್ತಾವಳೆ ನನ್ನ ಮಗಳು. ನಾನು ಕವರ್ ಹುಡುಕ್ತಾ ಇದ್ದೀನಿ. ಚಪ್ಪಲಿ ಎಲ್ಲ ಒಂದು ಕವರ್ಗೆ ತುಂಬಿಕೊಂಡು ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ರೋಡಲ್ಲಿ ಈ ಥರ ಹಾಕಿದ್ದಾರೆ. ನೋಡಿ, ಹೋಗ್ತಾ ಇದ್ರಿಲ್ಲ ಬಿಸಿಲೆಲ್ಲ ಎಲ್ಲ ನಡ್ಕೊಂಬರ್ತಾರೆ ಚಪ್ಪಲಿ ಇಲ್ದಿರ ಅಂದ್ಬಿಟ್ಟು ಈ ಥರ ಹಾಕಿದ್ದಾರೆ. ಊರೆಲ್ಲ ಫುಲ್ಲೂ ಈ ಥರ ನಡ್ಕೊಂಡು ಬರಲಿ ಅಂದ್ಬಿಟ್ಟು. ಕಾಲು ಅಂಟ್ತದೆ ಅಂತ ನೋಡ್ರಿ, ಊರು ತೋರಿಸಿದ್ದೀನಿ, ಚೌಡದೇನಹಳ್ಳಿ ಗ್ರಾಮ ಅಂತ. ಆಮೇಲೆ ನಾವು ಊರಿಗೆ ಬಂದು ಮಕ್ಕಳೆಲ್ಲ ಒಂದು ಸ್ವಲ್ಪ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸಾಂಗ್ ಹಾಕ್ಕೊಂಡು ತುಂಬ ಖುಷಿಯಾಗಿ ಆಡ್ತಾ ಇದ್ದಾರೆ. ಆಮೇಲೆ ನಾನು, ನನ್ನ ಮಗಳು, ನಮ್ಮ ಮೈದನ ಮಗಳು ಮತ್ತು ನನ್ನ ನಾದಿನಿ ಮಕ್ಕಳೆಲ್ಲನೂ ಇನ್ನೊಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಆಡೋ ಅಂತ ಕರಿತಾ ಇದ್ದಾರೆ, ನಾನು ಆಡಲ್ಲ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು ಖುಷಿ, ಮಕ್ಕಳಿರೋ ಮನೆಯಲ್ಲಿ ತುಂಬ ಖುಷಿ ಇರ್ತೈತೆ. ಅದೆಷ್ಟೇ ನೋವಿದ್ರೂ ಮಕ್ಕಳ ಮುಖ ನೋಡ್ಕೊಂಡು ಹೊರ್ಟೋಯ್ತೀರಿ, ಅದು 100% ನಿಜ. ಎಲ್ಲರೂ ಇನ್ನೊಂದು ಊರ ಹಬ್ಬದಲ್ಲಿ ಎಲ್ಲರೂ ಸೇರಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಂತ ನೀವು ನೋಡ್ತಾ ಇದ್ದೀರಾ. ಎಲ್ಲರೂ ಸೇರಿದ್ರೇ ಒಂಥರ ಊರ ಹಬ್ಬದ ಥರ ಖುಷಿ ಇರೋದು, ಇಲ್ಲಾಂದರೆ ಅದು ಊರ ಹಬ್ಬದ ಥರನೇ ಇರೋಲ್ಲ. ಇನ್ನು ನಾದಿನಿ ನೋಡ್ತಾವಳೆ ಡ್ಯಾನ್ಸ್ ಆಡ್ತಾವ್ರೆ ಅಂತ. ನನ್ನ ಮಗನು ಡ್ಯಾನ್ಸ್ ಆಡಂದರೆ ಆಡಲ್ಲ ಅಂತವನೆ ನನ್ನ ಮಗಳು. ಆಮೇಲೆ ನನ್ನ ಮಗ, ನನ್ನ ನಾದಿನಿ ಮಕ್ಕಳು ಎಲ್ಲ ಡ್ಯಾನ್ಸ್ ಆಡ್ತಾವ್ರೆ. ಸ್ವಲ್ಪ ಆಡ್ತಾನೆ, ಸ್ವಲ್ಪ ಹೊತ್ತು ಕುತ್ಕೊತಾನೆ ನನ್ನ ಮಗ. ಮನೇಲಿ ತುಂಬ ಖುಷಿಯಾಗಿದ್ವಿ. ನಾನು ತುಂಬ ವರ್ಷ ಆಗಿತ್ತು, 3 ವರ್ಷ ಆಗಿತ್ತು ಹೋಗಿ. ಇವಾಗ ಹೋಗಿದ್ದೀನಿ. ಎಲ್ಲ ಕಡೆ ಹೋಗ್ಬೋದು, ಬಟ್ ನಮ್ಗೆ ರೆಸ್ಪೆಕ್ಟ್ ಕೊಡೋ ಕಡೆ ಹೋದರೆ ನಮ್ಗೆ ತುಂಬ ಖುಷಿ ಅನ್ನಿಸ್ತೈತೆ. ರೆಸ್ಪೆಕ್ಟ್ ಇಲ್ದಿರೋ ಇರೋ ಕಡೆ ಹೋದರೆ ಅದೊಂಥರ ನರಕ ಅನ್ನಿಸ್ಬಿಡ್ತೈತೆ. ಇಲ್ಲಿ ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ, ಒಳ್ಳೆ ಮರ್ಯಾದೆ, ಒಳ್ಳೆ ಮಾತು, ಅದು ಬೇಕಾಗಿರೋದು ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿಗೆ ಹೋಗೋಕ್ಕೆ. ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆ 3 ಡೇಸಿಂದ ಸ್ಟಾರ್ಟ್ ಆಗಿದೆ. 8 ದಿವಸ 9 ದಿವಸ ಹಬ್ಬ ಇದು. ನಾವು ಹೋಗೋಷ್ಟರೊಳಗೆ 5 ಡೇಸ್ ಆಗಿಬಿಟ್ಟಿತ್ತು ಹಬ್ಬ. ಆದರೆ 8 ದಿವಸ ಹಬ್ಬ ಆದ್ರೂ ತುಂಬ ಖುಷಿಯಿಂದ ಮಾಡ್ತಾಯಿದ್ದಾರೆ. ನನಗೆ ತುಂಬ ಖುಷಿ ಅನ್ನಿಸ್ತು. ಊರು ಫುಲ್ಲು ಲೈಟಿಂಗ್ಸು, ಮತ್ತು ದೇವಸ್ಥಾನದ ಹತ್ರನೇ ಮನೆ ಪಕ್ಕದಲ್ಲಿ. ನೋಡೋಕ್ಕೊಂಥರ ಚೆನ್ನಾಗಿತ್ತು. ನೈಟ್ ವ್ಯೂ ಇದು. ಈ ಕಡೆ ಬಂದೆ ಕೋಲಾರ ಸೈಡ್ ಬಂದು ಯಾವ ಥರ ಅಂದರೆ ಮನೆಗಳು ಇದು ಆ ಕಾಲದಲ್ಲಿ ಕಟ್ಟಿರೋಂಥ ಮನೆ, ಚಪ್ಪಡಿ ಕಲ್ಲಲ್ಲಿ ಕಟ್ಟಿರುವಂಥ ಮನೆಗಳು ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ನಾದಿನಿ ಸ್ವಲ್ಪ ಎಲ್ಲರಿಗೂ ಊಟ ಮಾಡಿಸ್ತಾವ್ರೆ. ಎಲ್ಲ ಮಕ್ಕಳು ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಕ್ಳಿಗೆ ಬೇಗ ತಿನ್ನಿಸ್ಬಿಟ್ರೆ ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ತಿನ್ನೋಣ ಅಂದ್ಬಿಟ್ಟು ತಿನ್ನಿಸ್ತಾವ್ರೆ ನಮ್ಮ ನಾದಿನಿ. ಸ್ವಲ್ಪ ದೀಪಗಳು ಬೇರೆ ಎತ್ಕೊಂಡು ಹೋಗ್ಬೇಕಾಗಿತ್ತು, ಟೈಮ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಅವರು ಊಟ ಮಾಡ್ಕೊಂಡು ಹುಡುಗರಿಗೆಲ್ಲ ಊಟ ಮಾಡಿಸ್ಬಿಟ್ಟು ಹೋಗ್ತವ್ರೆ. ತುಂಬ ಸೆಕೆ, ಅದು ಊರಹಬ್ಬ ಅಂದರೆ ಜನಗಳು ತುಂಬ ರಶ್ ಇರ್ತಾರೆ. ಹಂಗಾಗಿ ಎಲ್ಲ ಕಡೆಯೂ ಸೆಕೆ ಅನ್ನಿಸ್ತಾ ಇತ್ತು. ನನ್ನ ಮಗಳಿಗೂ ನಮ್ಮ ನಾದಿನಿ ಮಗಳು ಎಲ್ಲರೂ ಮೆಹಂದಿ ಹಾಕ್ಕೊಂಡಿದ್ದಾರೆ. ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂದಿದ್ದಕ್ಕೆ ಅವರು ಸ್ವಲ್ಪ ಪೋಸ್ ಕೊಡ್ತಾವ್ರೆ.
ನನಗೆ ತುಂಬ ಖುಷಿ ಆಯಿತು. ತುಂಬ ವರ್ಷ ಆಗಿತ್ತು ಹೋಗಿ ಊರ ಕಡೆ. ಇನ್ನು ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ನಾದಿನಿರು ಅಷ್ಟೇ. ನೈಟು ಕಾಳು ಮುದ್ದೆ ಮಾಡಿದ್ವಿ. ಜಾತ್ರೆಗೆ ಇವಾಗೆಲ್ಲ ಕಾಳು ಸಾಂಬಾರು ಅಂದರೆ ಫೇಮಸ್ಸು. ಇನ್ನು ಮೇಕೆಗೆ ಪೂಜೆ ಮಾಡ್ತಾವ್ರೆ. ಒಂದು ಸ್ವಲ್ಪ ಡೋರ್ ಹೊಡಿ ಅಂತ ಹೇಳ್ತಾಯಿದ್ರು ನನ್ನ ಮಗಳು ಡ್ಯಾನ್ಸ್ ಆಡಬೇಕು ಅಂತ. ನಮ್ಮ ನಾದಿನಿ ಮಗಳು ಎಲ್ಲರೂ ಡ್ಯಾನ್ಸ್ ಆಡೋಣ ಅಂತ ನಾನು ನನ್ನ ಮೈದ ಹೇಳ್ತಾಯಿದ್ರಿ. ಸ್ವಲ್ಪ ತಮಟೆ ಹೊಡೀರಿ ಡ್ಯಾನ್ಸ್ ಆಡ್ತಾರೆ ಅಂತ. ನೋಡಿ ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಡೋರ್ ಹೊಡೆದ್ರು ಡ್ಯಾನ್ಸ್ ಆಡ್ತಾವ್ರೆ ಮಕ್ಕಳು ಖುಷಿಯಿಂದ. ಊಟ ಮಾಡಿದ್ದಾದ್ಮೇಲೆ ಅವ್ರ ಖುಷಿನೇ ನಮ್ಮ ಖುಷಿ. ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆಕ್ಕ ಮರಿ ಹೊಡೆಯೋದು. ಮನೆ ಹತ್ರ ಪೂಜೆ ಮಾಡ್ತಾರೆ. ನಮ್ಮ ಕುರಿ ಮೇಕೆ ಎಲ್ಲ ಇಟ್ಕೊಂಡು. ನಾದಿನಿ ನೋಡ್ತಾ ಅವ್ರೆ ನನ್ನ ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಪೂಜೆ ಆಯಿತು. ನಾವು ಏನಂದರೆ ನಮ್ಮ ಸಂಪ್ರದಾಯ ಪ್ರಕಾರ ಮಾಡಬೇಕಲ್ಲ, ಹಂಗಾಗಿ ಎಲ್ಲ ಹಳ್ಳಿಗಳ ಕಡೆ ಮಾಡ್ತಾವ್ರೆ. ಇನ್ನು ಅದಾದಮೇಲೆ ನೋಡಿ ಈ ಥರ ನನ್ನ ಮಗಳು ಬೇರೆ ಅವರು ಎತ್ಕೊಬೇಕು ಅಂತ ಆಸೆ ಆಯ್ತಾಯಿತ್ತು. ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೊಂಬೆಗಳು ಆಟ ಆಡೋಕ್ಕೆ ಬಂದಿದ್ವು. ಚೆನ್ನಾಗಿ ಆಡ್ತಾಯಿದ್ವು. ಈ ಥರ ಎಲ್ಲ ತುಂಬ ವರ್ಷಗಳೇ ಆಗಿತ್ತು ನಾನು ನೋಡಿ. ಇವತ್ತು ನೋಡ್ತಾ ಇದ್ದೀನಿ. ನೋಡ್ರಿ ಅವರು ಇಬ್ಬರು ಕಾಲಿಗೆ ಇದು ಕಟ್ಕೊಂಡು ಡೆಬ್ಬೆಗಳು ಕಟ್ಕೊಂಡು ನಿಂತ್ಕೊಂಡಿರೋಂಥದ್ದು. ತುಂಬ ಕಷ್ಟ ಆಗ್ತಿದೆ ಪಾಪ ಅವರೆಲ್ಲ. ಆಗ್ತಾಯಿಲ್ಲ ನಡೀತಾ ಇರ್ಬೋದು ಇಲ್ಲ ಅಲ್ಲಿ ನನ್ನ ಕೆಳಗಡೆನೇ ಡೋಲ್ ಹೊಡಿತಾ ಇದ್ದೆ ಡ್ಯಾನ್ಸ್ ಆಡ್ತೀನಿ. ಮತ್ತು ಅವೆಲ್ಲ ಕೂತ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ನೋಡಿ ಅವಳು ಖುಷಿ ಆಯಿತು. ನನ್ನ ಮಗನ ಎತ್ಕೊಂಡು ಹೋಗ್ತೀನಿ ಬಾ ಅಂದರೆ ನನ್ನ ಮೈದ ಬೇಡ ಅಂತ ಇದ್ದೀನಿ, ಭಯ ಅಂತ ಅವ್ರು ಎತ್ಕೊಂಡು ಹೋಗ್ತಿರ್ತಾರೆ ಅಂತ. ನನ್ನ ಮಗಳು ಹಾಯಿ ಅಂತ ಮಾಡ್ತಾ ಇದ್ದಾರೆ. ನನ್ನ ಮಗಳು ಎತ್ಕೊಂಡು ನಾವು ಪಾಪ ತುಂಬ ಕಷ್ಟಪಡ್ತಾರೆ ಅಂದ್ಬಿಟ್ಟು ನಾನು ಹಾಯ್ ಅಂತ ಹೇಳ್ತಾ ಇದ್ದೀನಿ. ಫೋನ್ ಪೇ ಮಾಡಿ ಒಂದು ಸ್ವಲ್ಪ ಅಮೌಂಟು ಅಂತ ಆಯಿತು ಮಾಡ್ತೀನಿ ಅಂತ ಮಾಡ್ತಾಯಿದ್ರು ನಮ್ಮ ಬಾವ. ಎಲ್ಲ ಅದೇ ಥರನೇ ಮಾಡ್ತಾಯಿದ್ರು. ಪಾಪ ಅವ್ರಿಗೂ ಕಷ್ಟ ಇರ್ತೈತೆ. ಆಮೇಲೆ ಅಜ್ಜಿ ನಾನು ಬೆಳಗ್ಗೆ ಎದ್ದು ತೊಳೆದು ರಂಗೋಲಿ ಹಾಕಿದ್ದೀನಿ. ಬಾಗಿಲು ತೊಳೆದು ಚೆನ್ನಾಗೈತೆ ಅಂದ್ಕೊತೀನಿ. ರಂಗೋಲಿ ಹಾಕಕ್ಕೆ ತುಂಬ ಇಷ್ಟ. ಕಲರ್ಸ್ ಇರಲಿಲ್ಲ, ಬಟ್ ಇದೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹೂವು ಬೇರೆ ಕಟ್ಟಬೇಕಾಗಿತ್ತು. ಹೂವು ಕಟ್ತಾಯಿದ್ದೀನಿ ನಾನು ನನ್ನ ನಾದಿನಿ. ಬೆಳಗ್ಗೆನೇ ಕಾಫಿ ಕುಡ್ದು ಆಮೇಲೆ ಹಾಲು ಕರಿದ್ರು. ಹಾಲು ತೊಗೋಬೇಕಾಗಿತ್ತು. ಇನ್ನು ಗಂಟೆ ಗಂಟೆ ನೆಂಟರು ಬಂದರೆ ಹಾಲು ಬೇಕಂತ ನೋಡಿ ಬಿಸಿ ಹಾಲು ಟೀ ಮಾಡೋವಾಗ ನನ್ನ ನಾದಿನಿ ಮಗಳು ಬಂದಿಲ್ಲಿ ಕುತ್ಕೊಂಡು ಅತ್ತೆ ನನಗೆ ಜಾಸ್ತಿ ಟೀ ಬೇಕು ಅಂತ ಕೇಳ್ತಾವಳೆ. ಇನ್ನು ಹಬ್ಬದ ವಾತಾವರಣ ಅಂದರೆ ಇದೇ ಥರ ಇರ್ತೈತೆ. ಎಲ್ಲರೂ ಮೀಟಿಂಗು ಶೂಟಿಂಗು ಎಲ್ಲ ನಡೀತಾ ಇರ್ತೈತೆ. ನಮ್ಮ ಇದನ್ನ ಪಾಪು ಅದು ಪುಟಾಣಿ ಇನ್ನೂ 5 ಮಂತ್ ಆಗೈತೆ. ನಾನು ಅದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಈ ಥರ ರೆಡಿಯಾಗಿದ್ದೆ ಸ್ಯಾರಿ ಉಟ್ಕೊಂಡು. ಈ ಸ್ಯಾರಿ ನಮ್ಮ ಅಕ್ಕ ಕೊಡ್ಸಿದ್ದು. ನನಗೆ ತುಂಬ ಇಷ್ಟ. ನನಗೆ ಈ ಕಲರ್ ಅಂದರೆ ಈ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಊರ ಹಬ್ಬಕ್ಕೆ ಈ ಸ್ಯಾರಿ ಹಾಕ್ಕೊಂಡಿದ್ದೆ. ನನ್ನ ಮೈದ ಊಟ ಮಾಡ್ತಾಯಿದ್ದ. ಇನ್ನು ನೆಂಟರುಗಳು ಬರ್ತಾಯಿದ್ರು. ನನ್ನ ನಾದಿನಿ ಊರಿಂದ ನನ್ನ ನಾದಿನಿ ಅವ್ರ ಅತ್ತೆ ಅವರೆಲ್ಲ ಊರಿಂದ ಬರ್ತಾವ್ರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವರು ಓಡ್ತಾರೆ ವೀಡಿಯೋ ಮಾಡ್ತಾವ್ರೆ ಅದಕ್ಕೆ ಅಂದ್ಬಿಟ್ಟು. ಅವ್ರ ಅತ್ತೆ ಅವ್ರ ಮಕ್ಕಳು ಎಲ್ಲ ಬರ್ತಾಯಿದ್ದಾರೆ. ಎಲ್ಲ ರೆಡಿ ಆಗಿದ್ರು. ನನ್ನ ಮಕ್ಕಳೆಲ್ಲ ರೆಡಿ ಆಗಿದ್ರು. ಇನ್ನು ಸಂಜೆ ಆಯಿತು. ಎಲ್ಲ ಆಗಿತ್ತಾದಮೇಲೆ ನನ್ನ ಮಗಳು ತಲೆ ಬಾಚೋ ಅಜ್ಜಿ ಅಂತವ್ರೆ. ಇವ್ರು ಬಂದು ನಮ್ಮ ಯಜಮಾನ್ರವರು ಅಜ್ಜಿ, ಅಮ್ಮವರು ಅಮ್ಮ, ನಮ್ಮ ಯಜಮಾನ್ರವ್ರ ಅಜ್ಜಿ ಇವರು. ನನ್ನ ಮಗಳಿಗೆ ಮೊಮ್ಮಗಳು ಆಗಬೇಕು. ನನ್ನ ಮಗಳು ತಲೆ ಬಾಚ್ತಾ ಇದ್ದಾರೆ. ನಮ್ಮ ಅಜ್ಜಿಗೆ ಜಡೆ ಹಾಕಕ್ಕೆ ಬರೋಲ್ಲ. ಒಂದು ಕುದುರೆ ಬಾಲ ಒಂದು ಹಾಕ್ತಾರೆ ಅಷ್ಟೇ, ಇನ್ನೇನು ಹಾಕಲ್ಲ ಅವರು, ಕುದುರೆ ಜುಟ್ಟು ಅಂತ. ಇನ್ನು ನೈಟ್ ಎಲ್ಲರೂ ಮಟನ್ನು
ಸಾಂಬಾರಿಗೆಲ್ಲನೂ ನೈಟೇ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲ ಬಿಡಿಸಿ. ಆಮೇಲೆ ನೈಟು ಜಾತ್ರೆ ಒಳಕ್ಕೆ ಹೋಗಿದ್ವಿ. ಒಂದು ಸ್ವಲ್ಪ ಜಾತ್ರೆ ನೋಡ್ಕೊಂಡು ಎಲ್ಲ ಕಡೆ ಮರಿ ಹೊಡಿತಾ ಇದ್ರು. ಮರಿ ಹೊಡಿಯೋದು ನೋಡಿ ಒಂದು ಸ್ವಲ್ಪ ಭಯ ಆಯಿತು. ಆ ಬ್ಲಡ್ ನೋಡಿದ್ರೆ ತಲೆ ಸುತ್ತಾ ಇರ್ತಾಯಿತ್ತು. ಒಂದೊಂದು ಮನೆಗೆ 3 ಮರಿ 4 ಮರಿ ಹೊಡಿತಾ ಇದ್ರು. ಹಾರ ಇರೋ ದೇವ್ರುಗಳಿಗೆಲ್ಲ ಲೈಟಾಗಿ ಕೊಡ್ತಾರೆ, ದೀಪಗಳು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ದೀಪಗಳು ಎತ್ಕೊಂಡು ಹೋಗ್ತಾಯಿದ್ರು. ಒಂದೊಂದು ದೇವ್ರಿಗೂ ಒಂದೊಂದು ಟೈಮಿಂಗ್ಸು ಎಲ್ಲರೂ ಒಟ್ಟಿಗೆ ಹೋಗ್ತವ್ರೆ ನೋಡಿ. ಊರ ಹಬ್ಬ ಅಂದ್ರೇ ಒಂದು ಖುಷಿ ನೋಡೋಕ್ಕೆ. ಎಲ್ಲರೂ ಹೆಣ್ಮಕ್ಳು ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಆಮೇಲೆ ನಾನು ಒಂದು ಸ್ವಲ್ಪ ನಾವು ಕ್ಲಿಪ್ಪಿಂಗ್ಸ್ ತೆಗಿಯೋಣ ಅಂತ ತೆಗಿತಾ ಇದ್ದೀರಿ. ಅಲ್ಲಿ ಫುಲ್ಲು ರಶ್ ಅಂದರೆ ರಶ್ ಇತ್ತು, ಹೋಗೋಕ್ಕಾಗಿಲ್ಲ ಮುಂದಕ್ಕೆ. ಆಮೇಲೆ ಮುಂದಕ್ಕೆ ಹೋಗಿ ಕುರಿಗಳನ್ನೆಲ್ಲ ಹಿಡ್ಕೊಂಡು ಕುರಿ ಹೊಡಿಯೋಣ ಅಂತ ಎಲ್ಲ ನಿಂತ್ಕೊಂಡಿದ್ದಾರೆ. ಯಾವ ಕಡೆ ನೋಡಿದ್ರು ದೀಪಗಳು. ಕೆಲವರು ನೋಡ್ತಾ ಇದ್ದಾರೆ, ಕೆಲವರು ಇವಾಗ ಹೋಗ್ತಾವ್ರೆ, ಕೆಲವರು ಮರಿ ಹೊಡಿಯೋದು ನೋಡ್ತಾರೆ. ಅದಾದಮೇಲೆ ದೀಪಗಳೆಲ್ಲ ಆದಮೇಲೆ ಸ್ವಲ್ಪ ಪಟಾಕಿ ಹೊಡಿತಾಯಿದ್ರು. ದೇವಸ್ಥಾನದ ಹತ್ರ ಪೂಜೆ ನಡೀತಾ ಇತ್ತು. ಹಂಗಾಗಿ ಜಾತ್ರೆ ಅಂದ್ರೇ ಈ ಥರ ಖುಷಿ ಇರ್ತೈತೆ. ಈ ಊರಲ್ಲಿ ಬಂದು 37 ವರ್ಷ ಆದಮೇಲೆ ಜಾತ್ರೆ ಮಾಡ್ತಾ ಇರೋದ್ರಿಂದ ಊರವ್ರಿಗೆಲ್ಲ ತುಂಬ ಖುಷಿ ಇರ್ತೈತೆ ಊರ ಹಬ್ಬ ಅಂದರೆ. ಇದು ಬಂದು ಕೃಷ್ಣ ಬೈರೇಗೌಡ ಅವರು ಊರು ಹುಟ್ಟಿದೂರು ಇದು. ಅವರು ರಾಜಕೀಯದಲ್ಲಿದ್ದಾರೆ, ಮಾಜಿ ಮುಖ್ಯಮಂತ್ರಿನೋ ಏನೋ ಅವರು, ಸರಿಯಾಗಿ ನನಗೂ ಗೊತ್ತಿಲ್ಲ. ಬಟ್ ಅವ್ರದ್ದು ಬ್ಯಾನರ್ ಎಲ್ಲ ಹಾಕಿದ್ರು. ಇನ್ನು ನೈಟು ಎಲ್ಲ ಕಟ್ ಮಾಡೋವಾಗ ಟೀ ಕುಡಿತಾಯಿದ್ರಿ. ಟೀ ಕುಡಿದಿದ್ದಾದ್ಮೇಲೆ ಮತ್ತೆ ಜಾತ್ರೆ ಒಳಗಡೆ ಬಂದು ಫುಲ್ಲು ನೋಡ್ಕೊಂಡು ಹೋಗೋಣ ಅಂತ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ರಿ. ನಾನು ನಮ್ಮ ಯಜಮಾನ್ರು ನಮ್ಮ ನಾದಿನಿಯರು ಎಲ್ಲನೂ. ಈ ಥರ ಇತ್ತು ರೋಡಲ್ಲಿ. ತುಂಬಾ ಭಯ ಇತ್ತು. ಪಟೇಲ್ ಚೌಡಗೌಡನೆ ರಸ್ತೆ ಅಂತ ಇದು ಬಂದು. ಇನ್ನು ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೆ ಇದು ಬುಧವಾರ ಬೆಳಗ್ಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀವಿ. ಬಾದಾಮ್ ಪೌಡ್ರ್ ಹಾಕಿ ಮಾಡ್ತಾಯಿದ್ದೀರಿ. ಅಂದರೆ ಭಟ್ರು ನಮ್ಮ ಮೈದಾನೆ ಆಗಬೇಕು, ಅವರು ಎಲ್ಲ ಮಾಡ್ತಾಯಿದ್ದೀರಿ. ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊತಾ ಇದ್ವಿ. ಇನ್ನೆಲ್ಲ ನಾವು ಹೆಲ್ಪ್ ಮಾಡಿಕೊಡ್ಬೇಕಲ್ಲ, ಒಬ್ಬರೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ. ಇವರಂತೂ ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡಿಕೊಡ್ತಾರೆ, ಎಲ್ಲ ವೆರೈಟೀಸು ಮಾಡ್ತಾರೆ. ಇವ್ರು ಬಂದು ಮುಂದೆ ಅವರು ಮತ್ತು ಬಾಡೂಟ, ಮದುವೆ ಫಂಕ್ಷನ್ನು, ಬರ್ತಡೇ ಪಾರ್ಟಿ ಎಲ್ಲದಕ್ಕೂ ಅಡುಗೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಟೇಸ್ಟಿ ಇರ್ತೈತೆ ಇವ್ರು ಮಾಡೋದು. ಬಿರಿಯಾನಿಗೆಲ್ಲ ರೆಡಿ ಮಾಡ್ತಿದ್ರು. ಬೆಳಗ್ಗೆ ಟಿಫನ್ಗೆ ಬಿರಿಯಾನಿಗೂ ಮತ್ತು ಮೊಸರು ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ವಿ. ಬೆಳಗ್ಗೆ ಟಿಫನ್ಗೆ ಅಷ್ಟೊತ್ತಿಗೆ ನೆಂಟರು ಬರೋಕ್ಕಿಂತ ಮುಂಚೆ ಮಾಡ್ತಾಯಿದ್ವಿ. ಪಾಯಸ, ಅನ್ನ, ರಸ ಮತ್ತು ಬಿರಿಯಾನಿ, ಮೊಸರು ಬಜ್ಜಿ ಬೆಳಗ್ಗೆನೇ. ನಾನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ ಫ್ರೆಂಡ್ಸ್. ಇದು ಬಿರಿಯಾನಿ ಯಾವ ಥರ ಮಾಡ್ತಾರೆ, ತುಂಬ ಇದಾಗ್ಬಿಟ್ಟು. ಇನ್ನೊಂದು ಏನು ಅಂದರೆ ಟ್ವಿಸ್ಟ್, ಇದರಲ್ಲಿ ಚಿಕನ್ನು ಇದು ಮಾಡಿದ್ದೀವಿ. ಅವರು ಅಂಗಡಿಯಲ್ಲಿ ಚಿಕನ್ ಕಟ್ ಮಾಡಿಸ್ಕೊಬಂದಿರೋದು ಕೋಳಿನೇ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ನನಗಂತೂ ತುಂಬ ಇದಾಯಿತು. ಅವರು ಕೋಳಿ ಯಾವ ಥರ ಹಾಕವ್ರಂದರೆ ಅರ್ಧಂಬರ್ಧ ಕಟ್ ಮಾಡವ್ರು. ಯಾಕಂದರೆ ತುಂಬ ರಶ್ ಇದ್ದರು. ಹಂಗಾಗಿ ತುಂಬ ರಶ್ ಇದ್ರೆ ಏನು ಮಾಡವ್ರು ಅಂದರೆ ಅರ್ಧಂಬರ್ಧ ಕಟ್ ಮಾಡಿಬಿಟ್ಟು ಕೋಳಿ ಹಾಕ್ಬಿಟ್ಟಿದ್ರು. ಇನ್ನಿದು ಚಿಕನ್ ಸಾಂಬಾರು ರೆಡಿ ಆಯಿತು. ಬಿರಿಯಾನಿನೂ ಆಲ್ರೆಡಿ ರೆಡಿ ಆಗಿದೆ. ಪಾಯಸ ಆಯಿತು. ಮತ್ತು ನಾನು ಬೋಟಿ ಬೇರೆ ಸ್ವಲ್ಪ ತೊಳಿತಾ ಇದ್ದೆ, ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ. ಬಿರಿಯಾನಿ ರೆಡಿ ಆಗೈತೆ. ಇನ್ನು ತಿನ್ನೋದೊಂದೇ ಬಾಕಿ ಇರೋದು. ನಾನಿವಾಗ ಬಿರಿಯಾನಿನೂ ಪಾಯಸ ತಿಂತಾಯಿದ್ದೀನಿ. ಆಲ್ರೆಡಿ ಅನ್ನ ಸಾಂಬಾರು ಮಾಡ್ತಾಯಿದ್ದಾರೆ. ಇದು ಮಟನ್ ಸಾಂಬಾರು. ಇದು ಬೋಟಿ. ರಸಂ ಇನ್ನೂ ಕುದಿತೈತೆ. ಹಂಗಾಗಿ ಬಿರಿಯಾನಿ ಮಾತ್ರ ವೈಟ್ ರೈಸ್ ಎಲ್ಲ ಇನ್ನು ಬರೋ ಅಡುಗೆ ಮಾಡ್ತಾಯಿದ್ದೀವಿ.
ನನಗಂತೂ ಖುಷಿ ಅನ್ನಿಸ್ತು ಊರ ಹಬ್ಬದ ಊಟ ಮಾಡಿದ್ಕ. ಹಾಗೆ ಎಲ್ಲರ ಜೊತೆ ಖುಷಿಯಾಗಿದ್ದೆ. ಅಲ್ಲೆಲ್ಲೂ 3 ಡೇಸ್ ಇರ್ತಾ ಇರಲಿಲ್ಲ, ಹಂಗಾಗಿ 3 ಡೇಸ್ ಆಯಿತು. ಇನ್ನು ನಮ್ಮ ಯಜಮಾನ್ರು ಬೆಳಗ್ಗೆನೇ ಹೋಗೋಣ ಅಂತ ಹೇಳಿದ್ರು. ಅವ್ರ ಅತ್ತೆ ಮನೆ ಹತ್ರ ಹೋಗ್ಬಿಟ್ಟು ಬಂದ್ವಿ, ಅಲ್ಲೇ ಪಕ್ಕದಲ್ಲೇ. ಮತ್ತು ಮುದ್ದೆ ತೊಳಸ್ತಾ ಇದ್ವಿ, ಏನು ಬಾದಿ ಬೀಳ್ತಾ ಇದ್ದೀವಿ ನೋಡಿ ಇಲ್ಲಿ. ಮುದ್ದೆ ಎಲ್ಲ ತೊಳಸಿ ಮತ್ತು ಚಿಕನ್ ಸಾಂಬಾರು ಎಲ್ಲ ರೆಡಿ ಆಯಿತು. ಮುದ್ದೆ ಕಟ್ಟೋದಕ್ಕೆ ಬಿಸಿ ತುಂಬ ಸೆಕೆ ಆಗ್ತಾಯಿತ್ತು, ಕೈಯೆಲ್ಲ ಉರಿತಾಯಿತ್ತು. ಮುದ್ದೆ ಕಟ್ತಾಯಿದ್ದೀವಿ ನಾನು, ನಮ್ಮ ವಾರಗಿತ್ತಿರು ಮತ್ತು ನನ್ನ ನಾದಿನಿದಿರು. ನನ್ನ ಯಜಮಾನ್ರು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿತಾಯಿದ್ರು. ನೀವು ಮುದ್ದೆ ಮಾಡೋದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ರೇಗಿಸ್ತಾಯಿದ್ರು. ನಾನು ಈ ಥರ ಹೇಳ್ತಾಯಿದ್ದೀನಿ, ಆದರೆ ಮುದ್ದೆ ಹಂಗೆ ಆಡಿಸ್ಬಾರ್ದು. ಹೇಳ್ತಾಯಿದ್ದೀನಿ ಕೈಯೆಲ್ಲ ಉರಿತೈತೆ ಬಿಸಿ ಅಂತ. ನಮ್ಮ ನಾದಿನಿಯವರು ತುಂಬ ಫಾಸ್ಟ್ ಮುದ್ದೆ ಮಾಡ್ತಾವ್ರೆ ಒಬ್ಬರು. ಇನ್ನೊಬ್ಬರು ನನ್ನ ವೀಡಿಯೋ ಮಾಡಬೇಡ್ರಿ ಅಂತ ಇದ್ದಾರೆ, ರೆಡ್ ಕಲರ್ ನೈಟಿ ಹಾಕ್ಕೊಂಡಿರೋರು. ಸರಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೆಗಿಸ್ತಾ ಇದ್ದೀವಿ. ಇನ್ನು ನೈಟ್ ಊಟಕ್ಕೆ ನಾವು ಸ್ವಲ್ಪ ತಿನ್ನೋದು ಲೇಟ್ ಆಯ್ತಂತ ತಿನ್ನೋಣ ಅಂದ್ಬಿಟ್ಟು ರೆಡಿ ಆಗಿರಲಿಲ್ಲ. ರೆಡಿ ಆಗೋಣ ಅಷ್ಟರೊಳಗೆ ಇನ್ನು ಎಲ್ಲರೂ ಬೇಗ ಬೇಗ ಊಟಕ್ಕೆ ಬರ್ತಾರೆ ಅಂದ್ಬಿಟ್ಟು ನೈಟಿ ಹಾಕ್ಕೊಂಡೇ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ಈ ಥರ ಇತ್ತು ಬೋಟಿ ಗೊಜ್ಜು, ಚಿಕನ್ ಫ್ರೈ, ಮಟನ್ ಸಾಂಬಾರು, ಮುದ್ದೆ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಬೇರೆ ಬೇರೆ ಐಟಮ್ ಇತ್ತು, ಏನು ತಿನ್ನೋಕ್ಕೆ ಇಷ್ಟ ಇಲ್ಲ. 3 ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ, ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು. ಆಮೇಲೆ ನಾನು ಈ ಕಡೆ ಊರ ಕಡೆ ಬರೋಣ ಅಂತ ಬರ್ತಾಯಿದ್ದೀನಿ. ಅಲ್ಲಿ ತುಂಬ ಕೆತ್ತನೆ